ಈಗ ಸಿನಿಮಾ ಟ್ರೇಲರ್ನಲ್ಲಿ ಒಂದಷ್ಟು ಕಮೆಂಟ್ಸ್ಗಳನ್ನ ಓದ್ತಾ ಇದ್ದೆ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ಸಿನಿಮಾ ಅಂತ ಬಂದ್ರೆ, ಆಕ್ಟಿಂಗ್ ಅಂತ ಬಂದ್ರೆ ರಂಗಾಯಣ ಸರು ತಿಂದು ಹಾಕ್ಬಿಡ್ತಾರೆ ಅಂತ, ಆ ರೇಂಜಿಗೆ ಆಕ್ಟಿಂಗ್ ಮಾಡ್ತಾರೆ ಅಂತ. ಇದ್ರ ಜೊತೆ ಇನ್ನೊಂದು ಮೆನ್ಷನ್ ಮಾಡಿದ್ರು, ರಂಗಾಯಣ ರಘು ಸರ್ ಅವರ ಪ್ರತಿಭೆಗೆ, ಅವರ ಒಂದು ಟ್ಯಾಲೆಂಟ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಬೇಕು ಅಂತ, ಡಿಸರ್ವ್ ಇದ್ದಾರೆ ಅಂತ. ನಿಮಗೆ ಏನ್ ಅನ್ಸುತ್ತೆ ಸರ್? ನಮ್ಗೆ ಏನು ಬರುತ್ತೋ ಅದನ್ನು ಮಾಡ್ತಾ ಹೋಗ್ಬೇಕು. ನನಗೆ ಇಲ್ಲದೇ ಇರೋದು ನಾನು ಯಾಕೆ ಯೋಚನೆ ಮಾಡಲಿ ಅಲ್ವಾ? ನನ್ನ ಕಣ್ಣು ಮುಂದೆ ಏನು ಬರುತ್ತೋ, ನನಗೆ ಡೈರೆಕ್ಟ್ರಿಗೆ ಜನಾರ್ದನ್ ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಥರದ್ದು ಕತೆ ಹೇಳಿದ ತಕ್ಷಣ ನನಗೆ ಯಾವುದು ಒಂದು ಖುಷಿ ಆಯಿತು, ಒಂದು ಭಯ ಆಯಿತು. ಎಲ್ಲೋ ಹೌದಾ, ಅಯ್ಯೋ ಈ ಥರದ್ದು ಹೇಗೆ ಒಂದಷ್ಟು ಪ್ರಶ್ನೆಗಳು. ಈಗ ನನಗೆ ಒಂದಷ್ಟು ಪ್ರಶ್ನೆಗಳು ಇದರಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾವೆ. ಇದ್ರ ಜೊತೆಗೆ ನನಗೆ ಪ್ರೇಕ್ಷಕರಿಗೂ ಇಲ್ಲಿ ಪ್ರಶ್ನೆ ಉಟ್ಕೊಳ್ಳುತ್ತೆ ಅಂತ ನನಗೊಂದು ಅದೊಂದು ನಂಬಿಕೆ. ಅದೊಂದು ಈಗ ಡೈರೆಕ್ಟ್ರುಗಳು ಹಿಂಗೆ ಯೋಚನೆ ಮಾಡ್ಕೊಂಡು ಹೇಳಿದಾಗ ನನಗೆ ಅದಕ್ಕಿಂತ ನನಗೆ ಇನ್ನೇನು ಬೇಕು? ಯಾಕಂದರೆ ಕೊನೆಗೂ ಅವರು ನಾನು ಎಲ್ಲ ಥರದ ಪಾತ್ರಗಳು ನೋಡಿಕೊಂಡೆ ಅವರು ಈ ಥರದ್ದೊಂದು ಮಾಡೋದು. ಹಾಗೆ ನನಗೆ ಆ ಥರದಲ್ಲಿ ಜನಾರ್ದನ್ ನನಗೆ ಫಸ್ಟ್ ಅವ್ರು ಗುಲ್ಟು ಮಾಡಿದಾಗ ನನಗೆ ಭಯ ಆಗ್ಬಿಡ್ತು. ಟೆಕ್ನಿಕಲಿ ಇದು ಹೆಂಗೆ ಸಾಧ್ಯ ಇದು? ನಮಗೆ ಅಂದರೆ ಇಡೀ ಒಂದು ವ್ಯವಸ್ಥೆನೇ ನಾವು ನಿಮ್ಮನ್ನು ಬೇರೆ ಥರ ಒಂದು ಅಪ್ಡೇಟಲ್ಲಿ ಇಡ್ತಾ ಇದ್ದೀವಿ. ಜನರನ್ನೆಲ್ಲರೂ ಏನು ಅಪ್ಡೇಟು ಅಂದರೆ ನಿಮ್ಗೊಂದು ಕಾರ್ಡ್ ಕೊಟ್ಬಿಟ್ರೆ ಸಾಕು, ನಿಮ್ಗೊಂದು ಇದು ಕೊಟ್ಬಿಟ್ರೆ ಸಾಕು, ನೀವು ಮುಖ ತೋರಿಸ್ಬಿಟ್ರೆ ಸಾಕು, ಎಂಟ್ರಿ ಹೋಗ್ತಿರ್ಬೋದು ಅನ್ನೋದನ್ನು. ಇಲ್ಲ, ಇದೆಲ್ಲ ಬೇರೆ ಥರ ಆಗುತ್ತೆ ಅಂತ ನಾನು ಹೇಳ್ತೀನಿ. ನನ್ನದು ಅಯ್ಯೋ ಹಿಂಗೆ ಆಗ್ಬಿಟ್ರೆ ನಾವು ಹೆಂಗೆ ನಮ್ಮದೆಲ್ಲ ಹಣೆ ಬೇರೆ ಅವ್ರಿಗೆ ಹೇಳಿರ್ತೀವಿ, ಹೆಚ್ಚು ಕಮ್ಮಿ ಆದರೆ ಹೆಂಗೆ ಅನ್ನೋದೊಂದು ಭಯ ನನಗೆ ಹೋಲು ಬಂದಿತ್ತು. ಇಲ್ಲಿ ಇನ್ನೊಂಥರ ಭಯ ಬಂದ್ಬಿಡ್ತು ನನಗೆ ಈ ಕತೆ ಹೇಳಿದಾಗ. ಅದೆಲ್ಲ ಒಂಥರ ಖುಷಿ ಅಲ್ವಾ ನಿಜವಾಗ್ಲೂ. ಆ ಥರದಲ್ಲಿ ನಾನು ಹೌದಪ್ಪ ಅಷ್ಟು ನನಗೆ ಇನ್ನೂ ನನ್ನ ಬಗ್ಗೆ ಈ ಥರದ್ದೆಲ್ಲ ಪಾತ್ರ, ಯಾವ ಥರ ಪಾತ್ರ ಮಾಡೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಮಾಡಿಸ್ತಿದ್ದಾರಲ್ಲ, ನನಗೆ ಅದು ಖುಷಿ ಇದೆ, ನಿಜವಾಗ್ಲೂ ಖುಷಿ ಇದೆ. ಜನಾರ್ದನ್ ಚಿಕ್ಕಣ್ಣವರ ಕೆಲಸದ ಬಗ್ಗೆ ನಿಮಗೆ ಏನು ಅನಿಸ್ತು ಸರ್? ಈ ಹಿಂದೆ ಸಾಕಷ್ಟು ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರುವಂಥದ್ದು ನೀವು. ನಿಮ್ಗೆ ಸ್ವಂತವಾಗಿ ಯೋಚನೆ ಮಾಡ್ತಾರೆ, ಅದು ತುಂಬ ತುಂಬ ಸ್ವಂತವಾಗಿ ಯೋಚನೆ ಮಾಡ್ತಾರೆ. ಈಗ ಈ 90 ವರ್ಷ ಆಗಿದೆ ಇಂಡಸ್ಟ್ರಿಗೆ, ಒಂದಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ, ಒಂದಷ್ಟು ಕಥೆಗಳು ಮಾಡಿದ್ದಾರೆ. ಇದ್ರ ಮಧ್ಯೆ ಜನಾರ್ದನ್ ಹೌದಪ್ಪ ನನ್ನ ನೆನಪುಗಳು ಕೊಡಬೇಕು ಪ್ರೇಕ್ಷಕರಿಗೆ. ಜನಾರ್ದನ್ ಚಿಕ್ಕಣ್ಣ ಇಂಥ ಸಿನಿಮಾ ಮಾಡಿದ್ರಲ್ಲ ನೀವು, ಈ ಥರದ್ದು ಮಾಡಿದ್ರು, ಆ ಥರದ್ದನ್ನು ಕೊಡಬೇಕು ಅಂತಂದರೆ ನೀವಾಗ ಸ್ವಂತವಾಗಿ ಯೋಚನೆ ಮಾಡಬೇಕು, ಸ್ವಂತವಾಗಿ ಅಧ್ಯಯನ ಮಾಡಬೇಕು. ಅದು ಹೇಮಂತ್ಗೂ ಆ ಗುಣ ಇದೆ, ಜನಾರ್ದನ್ಗೂ ಆ ಗುಣ ಇದೆ. ಅದಕ್ಕೆ ಅವರಿಬ್ಬರು ಸೇರೋಕ್ಕೆ ಸಾಧ್ಯ ಆಗಿದ್ದು. ಯಾಕೆ 90 ವರ್ಷ ಆದ ನಂತರ ಸಾವಿರಾರು ಪಿಕ್ಚರ್ಗಳು ಬಂದ ಮೇಲೆ ನಮ್ಮ ನೆನಪುಗಳನ್ನು, ನಮ್ಮ ಯೋಚನೆಗಳನ್ನು, ನಾವು ಕಂಡಂಥ ವರ್ತಮಾನದ ಬದುಕುಗಳು, ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು ಏನು ನೋಡ್ತೀವಲ್ಲ, ಅದನ್ನು ನಾವು ಮತ್ತೆ ಪರದೆ ಮೇಲೆ ತರೋಣ ಅಂತ ಹೋಗ್ತಾರಲ್ಲ, ಆ ದೃಷ್ಟಿಯಿಂದ ನಮಗೆ ಕತೆ ಬಗ್ಗೆ ಯೋಚನೆ ಮಾಡ್ತಾರೆ. ಅಲ್ಲಿ ಯಾವುದೇ ಥರದ ನಿಮಗೆ ನಿಜವಾಗ್ಲೂ ಮನುಷ್ಯರು ನೋಡೇ, ಪರಿಸರವನ್ನು ನೋಡೇ ಅವರು ಯೋಚನೆ ಮಾಡ್ತಾರೆ. ಯಾವುದೋ ವೀರಾನಿ ಸಿನಿಮಾ, ಇರಾಕ್ ಸಿನಿಮಾ, ತಮಿಳ್ ಸಿನಿಮಾ, ತೆಲುಗು ಸಿನಿಮಾ, ಅದು ಸಿನಿಮಾ ನೋಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಅದನ್ನು ಹಂಗೆ ಎರವಲು ತಗೊಳ್ಳಲ್ಲ. ಆಗ ಓಕೆ ಅಂದರೆ ಒಳ್ಳೆಯದನ್ನೇ ಅವ್ನು ಪರಿಸರದಿಂದ ಕಲಿಬೋದು, ಮನುಷ್ಯರಿಂದ ಕಲಿಬೋದು, ಕದ್ದಿದ್ದನ್ನು ಕಲಿಯೋ ಕೆಲಸ. ಈಗ ಬೇರೆ ಭಾಷೆಗಳಲ್ಲಿ ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಂಗ್ ಬರ್ತಿದೆ ಅಂತಂದ್ರೆ, ಸ್ಟಾರ್ ನಟರು ಅವರ ಸ್ಟಾರ್ ಇಮೇಜ್ನ ಪಕ್ಕಕ್ಕಿಟ್ಟು ಆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಆ ರೀತಿ ಪಾತ್ರಗಳಲ್ಲಿ ಅವರನ್ನ ತೊಡಗಿಸ್ಕೊತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಈಗ ಕನ್ನಡದಲ್ಲಿ ಇವಾಗ ಕಂಟೆಂಟ್ ಓರಿಯೆಂಟೆಡ್, ನೀವು ಹೇಳಿದಂಗೆ ಈಗ ಶಾಕಾಹಾರಿ, ಈ ರೀತಿ ಸಿನಿಮಾಗಳು ಬರ್ತಿದೆ. ಇನ್ನೇನು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ನಿಮಗೆ? ಏನಿಲ್ಲ ನಮ್ಗೆ ಇದರದ್ದು. ನೀವು ಇವಾಗ ತೆಲುಗು ತಮಿಳಲ್ಲ ನೀವು ಇವಾಗ ಹೇಳ್ತಿದ್ದೀರಾ, ನಮ್ಗೆ 70ರ ದಶಕದಲ್ಲಿ ನಮ್ದೆಲ್ಲ ಎಲ್ಲ ಥರದ್ದು ಅವಾಗ ಕಾಸರವಳ್ಳಿಯವರು, ಕಾರ್ನಾಡು, ಬಿ.ವಿ. ಕಾರಂತರು, ಆಮೇಲೆ ಸುರೇಶ್ ಅಬ್ಲಿಕರ್ರು, ಕಾಶಿನಾಥ್, ಪಟ್ಟಾಭಿರಾಮ್, ಎಲ್ಲರೂ ಆ ಥರದ್ದೆಲ್ಲ ಪ್ರಯೋಗಗಳು. ಅಂದರೆ ನಿಮಗೆ ಅವಾಗ ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ ಆಯಿತು. ನಾವು ಅದೇ ಸಿನಿಮಾಗಳನ್ನ ಇವಾಗ ನಾವು ಇಂಟೆನ್ಸಿವ್ ಸಿನಿಮಾ ಅಂತ ಹೇಳ್ತೀವಿ. ಇವಾಗ ಅದೇ ಸಿನಿಮಾಗಳು ದೇಶದ ಎಲ್ಲ ಕಡೆಯಿಂದ ಅವ್ರ ಸಿನಿಮಾ ನೋಡೋಕೆ ಬರ್ತಾಯಿದ್ರು. ಈಗ ಪುಟ್ಟಣ್ಣವ್ರು ಮಾಡ್ತಿದ್ದು, ಸಿಲ್ಲಿಗೆ ಮಾಡಿರೋ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಷ್ಟೇ ನಾವು ಹೇಳೋದು. ಕಾಸರವಳ್ಳಿಯವರು ಒಳ್ಳೆ ಸಿನಿಮಾ ಅಂತ ಹೇಳ್ಬೇಕು ನಾವೀಗ. ಈಗ ಬಿ.ವಿ. ಕಾರಂತ್ ಮಾಡಿದ್ದು ಚವನದೋಡಿ ಆಗ್ಬೋದು, ಆ ಸಿನಿಮಾ ಅವೆಲ್ಲ ಒಳ್ಳೆ ಸಿನಿಮಾಗಳಾಗಿ. ಈ ಪ್ರಯತ್ನ 70ರ ದಶಕದಲ್ಲೇ ಮಾಡಿಬಿಟ್ರು. ನಾವು ಹೇಳ್ತಿರೋದು ಈಗ ಶುರು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಮಾಡಲ್ಲ ಅಂತಲ್ಲ. ಈಗ ಧನಂಜಯ ಅವರು ಮಾಡೋಕ್ಕೆ ರೆಡಿ ಇರ್ತಾರೆ, ವಿಜಯ್ ಅವರು ಮಾಡೋಕ್ಕೆ ರೆಡಿ ಇರ್ತಾರೆ. ಶಿವಣ್ಣ ಅಂತೂ ಬಿಡಿ, ನಿಮ್ಗೆ ಯಾವುದು ಏನು ಬೇಕಾದ್ರೂ ಕೊಡಿ, ಶಿವಣ್ಣಗೆ ಮಾಡ್ತಾರೆ. ಈಗ ಎಲ್ಲರೂ ಯಾರೂ ಮಾಡಲ್ಲ ಅಂತದ. ಅವಾಗ ಅದು ಇಷ್ಟ ಆಗಬೇಕು, ಮಾಡಬೇಕು. ಈ ಸುದೀಪ್ ಅವರಾಗ್ಬೋದು, ಮಿಕ್ತರು ಗಣೇಶ್ ಅವರಾಗ್ಬೋದು, ಯಾರಿಗೆ ಅವ್ರಿಗೆ ಇಷ್ಟ ಆಗಬೇಕು, ಇಷ್ಟ ಆದರೆ ಮಾಡ್ತಾರೆ. ಈ ಪ್ರಯತ್ನಗಳು ನಡೆಯಲ್ಲ ಅಂತಲ್ಲ, ಅದು ನಿಜವಾಗ್ಲೂ ಮಾಡ್ತಾರೆ. ಈ ವಿಜಯ ರಾಘವೇಂದ್ರ ಅವರೆಲ್ಲನೂ ನಿಜವಾಗ್ಲೂ
ಅವರು ಆಗಿನ ಕಾಲಕ್ಕೆ ನಾವು ಚಿಕ್ಕ ವಯಸ್ಸು ಇದ್ದಾಗ ಎಲ್ಲ ಥರದ ಸಿನಿಮಾಗಳು ಮಾಡ್ಕೊಂಡು ಮಾಡಲ್ಲ ಅಂತಲ್ಲ. ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ, ಕರೋನಾ ಟೈಮಲ್ಲಿ ಈಚೆಗೆ ಬರಬೇಡ್ರಿ, ಈಚೆಗೆ ಬಂದು ಸತ್ತೋಗ್ತೀರಿ ಅಂತ 2 ವರ್ಷ ಕೂಡಿಸಿದ್ರು. ಹೌದು, ಅದಕ್ಕೆ ಎಲ್ಲ ರೂಢಿ ಆಗ್ಬಿಡ್ತೀವಿ ಇವಾಗ. ಹೌದಲ್ವಾ, ಇಷ್ಟೇ ಅಲ್ವ, ಮನೇಲಿ ಕೂತ್ಕೊಂಡು ಎಲ್ಲ ಮಾಡ್ಕೋಬೋದಲ್ವಾ. ಆ ಮನಸ್ಥಿತಿಯಿಂದ ಈಚೆ ಬರೋದಕ್ಕೆ ಸ್ವಲ್ಪ ಇಡೀ ನಮ್ಮ ಕನ್ನಡ ಸಿನಿಮಾ ಒಂದೇ ಅಂತಲ್ಲ, ಎಲ್ಲ ಸಿನಿಮಾಗಳು ಪ್ರಾಬ್ಲಮ್. ಹಿಂದಿ, ತಮಿಳು, ತೆಲುಗು, ಅದಕ್ಕೆ ಮೀರಿದ್ದು ಎಲ್ಲ ಏನು ಚೆನ್ನಾಗಿದೆ ಅಂತ ಅದಕ್ಕೆ ಮತ್ತೆ ಪ್ರವಾಹದ ರೀತಿ ಬರ್ತಿದ್ದಾರೆ. ಅದು ಎಲ್ಲೋ ಆಗತ್ತೆ. ಅದು ಹೇಳ್ದಲ್ಲ ನಿಮಗೆ, ರೈತರು ಎಲ್ಲವನ್ನು ಬಿಸಾಕಿದ್ರು ಬೆಳೆಯೋದು ಬಿಡಲ್ಲ, ಬೆಳಿತಾನೆ ಇದ್ದಾನೆ. ನಾವು ಅಷ್ಟೇ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಅದಕ್ಕೆ ನಾವು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕಷ್ಟೇ. ಅದು ಬಿಟ್ಟು ಏನು ಉತ್ತರ ಅಂದರೆ ಒಳ್ಳೆ ಸಿನಿಮಾ ಮಾಡಿ. ಆದ್ರೂ ಸರ್, ನೀವು ಹೇಳ್ದಂಗೆ ಪದೇ ಅಂದ್ರೆ ರೈತರ ಬಗ್ಗೆ ನೀವು ಹೇಳಿದ್ದಕ್ಕೆ ಹೇಳ್ತಿದ್ದೀನಿ. ಅಂದ್ರೆ ಸಮಾಜದಲ್ಲಿ ಇವಾಗ ನೋಡಿ, ಆ ರೈತನೇ ಒಂದು ಮಾಲಿಗೆ ಹೋಗ್ತಾನೆ ಅಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ. ಅವರ ವೇಷಭೂಷಣ ನೋಡಿ ಆ ರೀತಿ ಥಿಂಕ್ ಮಾಡ್ಬಿಡ್ತಾರೆ. ಅಲ್ಲ, ಇದಕ್ಕೆ ಈಗ ಏನು ಹೇಳೋದು ಇದಕ್ಕೆ ಅಲ್ವಾ, ಈ ನಿಮಗೆಲ್ಲವೂ ಪೂರ್ತಿ ಈ ಟೇಬಲ್ಲು ವೆಟ್ರಿಫೈಡ್ ಥರ ಇರಬೇಕು, ಹಣ್ಣುಗಳು ವೆಟ್ರಿಫೈಡ್ ಥರ ಇರಬೇಕು ನಂಗೆ ಆಗಿರ್ಬೇಕಾದ್ರೆ ಅವ್ರಿಗೆ ಪಾಪ ಅವನು ಎಲ್ಲಿ ನಾನು ಇರ್ತೀನಪ್ಪ, ಅವ್ನು ಇಸ್ತ್ರಿ ಮಾಡ್ತಿರ್ಬೋದು, ಸ್ವಲ್ಪ ಒಂದು ಸ್ವಲ್ಪ ಏನೋ ಮಾಸಿರೋ ಬಟ್ಟೆ ಹಾಕ್ಕೊಂಬಂದಿರ್ಬೋದು, ಅದಕ್ಕೆ ನೀನು ಎಂಟ್ರಿನೇ ಇಲ್ಲ ಅನ್ನೋದು. ಇನ್ಯಾರು ಬಿಟ್ಕೋತೀಯಪ್ಪ, ನಾವು ದುಡಿಲ್ಲ ಅಂತಂದರೆ ನಿನಗೆ ಅನ್ನ ಸಿಗಲ್ಲ, ಅವನೇನು ಶಾಪ ಕೊಟ್ಟ ಅಂದರೆ ನಿಮ್ಗೆ ಅನ್ನ ಸಿಗಲ್ಲ ಅಲ್ವಾ. ಅದು ಬಿಟ್ಬಿಟ್ಟು ಅದೇ ಅನಾಗರಿಕ ಲಕ್ಷಣ ಯಾರು ಬಿಡಲ್ಲ ಅಂತಾರಲ್ಲ ಅವ್ರದ್ದಷ್ಟೇ. ಅವರು ಅನಾಗರಿಕಲ್ಲ, ಅವ್ರು ನಿಜವಾಗ್ಲೂ ಒಳ್ಳೆ. ಇಲ್ಲಿ ಒಂದು 30,000 50,000 ಸಂಬಳ ತಗೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ನೀರಿಗೂ ಕರೆಂಟಿಗೂ ಎಲ್ಲದಕ್ಕೂ ದುಡ್ಡು ಕೊಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಬಟ್ ರೈತರು ಅಲ್ಲಿ ಗುಡಿಸ್ಲೋ, ಸಣ್ಣ ಮನೆನೋ ದೊಡ್ಡ ಮನೆನೋ ಅವ್ರದೇ ಮನೇಲಿ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಾರೆ ಅವ್ರ ನೆಲದಲ್ಲಿ. ಅಲ್ಲ, ಅವ್ರು ಬೆಳೆದು ಬರೀ ಅವರೊಬ್ರು ತಿನ್ನಲ್ವಲ್ಲ. ಹೌದು, ಎಲ್ಲರಿಗೂ ಪಶು ಪಕ್ಷಿ ಪ್ರಾಣಿಗಳು ಅವೆಲ್ಲ ತಿಂದು ಬಿಟ್ಟಿದ್ದು ಮತ್ತು ಅವನು ತಂದು ನಿಮಗೂ ಸ್ವಲ್ಪ ಕೊಡ್ತಾನೆ, ನನಗೆ ಹೆಚ್ಚಾಯ್ತಪ್ಪ ಅಂತ ನೀವು ತಗೊಳ್ಳಿ. ಈ ಕೆಲಸ ಯಾರು ಮಾಡಬೇಕು? ಹೌದು, ಅವನೇ ತಾನೇ ಮಾಡೋದು. ನೀವು ನೋಡ್ತಿರ್ಬೋದು, ಬೆಂಗಳೂರಲ್ಲಿರೋರು ಮನೆ ಮೇಲೆ ನೀರಿಕ್ಕಿ ಪಕ್ಷಿಗಳು ಕುಡಿಬೇಕು, ಮನೆ ಮೇಲೆ ನೀರಿಗೆ ಬಟ್ಲ ಮೇಲೆ ನೀರು. ಅಲ್ಲಿ ಅದು ಗೊತ್ತಿಲ್ಲ, ಪಂಪ್ ಎತ್ತು ಬಿಟ್ಟ ಅಂದರೆ ಬೋರ್ವೆಲ್ ಎತ್ತ ಅಂದರೆ ನೀವು ಹೋಗ್ತಾ ಇರ್ತದೆ, ಎಲ್ಲ ಬಂದು ಕುಡ್ಕೊಂಡು ಹೋಗ್ತಾ ಬಾಡಿಗೆ. ಇಲ್ಲಿ ಇದು ಅಲ್ಲ, ಅದು ಯಾವುದು ಅಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.